ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು. ನನ್ನ ಚಾನಲ್ ಯಾರು ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಫ್ರೆಂಡ್ಸ್, ಕೇಕ್ ಶೋಗೆ ಬಂದಿದೆ. ಇವತ್ತು ಕೇಕ್ ಶೋ ತೋರಿಸೋಣ ಅಂದ್ಬಿಟ್ಟು ವಿಡಿಯೋ ಮಾಡ್ಕೊತಾ ಇದ್ದೀನಿ ನಿಮಗೋಸ್ಕರ. ನೋಡಿ ಫ್ರೆಂಡ್ಸ್, ಕೇಕ್ ಶೋ ಮೊದಲಿಗೆ ಈ ಥರ ಎಂಟ್ರೆನ್ಸ್ ಇದೆ. ಟಿಕೆಟ್ ಇದೆ. ಇದಕ್ಕೆ ಒಬ್ಬರಿಗೆ ಟಿಕೆಟಿಗೆ 60 ರೂಪಾಯಿ ಇದೆ. ನಾನು ಕೂಡ ಟಿಕೆಟ್ ತೊಗೊಂಡೆ. ಟಿಕೆಟ್ ತೊಗೊಂಡ್ಬಿಟ್ಟು ಎಂಟ್ರೆನ್ಸ್ ಆಗ್ತಾಯಿದ್ದೀನಿ. ಇವಾಗ ಒಳಗಡೆ ಎಂಟ್ರೆನ್ಸ್ ಆದ ತಕ್ಷಣವೇ ಒಳಗಡೆ ಮೊದಲಿಗೆ ಪ್ಯಾಲೇಸ್ ಅರಮನೆ ಇದೆ. ಎಂಟ್ರೆನ್ಸಿಗೆ ಬಂದ ತಕ್ಷಣವೇ ಅರಮನೆ ನೋಡ್ಬೋದು ಫ್ರೆಂಡ್ಸ್. ಇದು ಕೇಕಿನಿಂದ ಮಾಡಿರುವ ಅರಮನೆ. ಕೇಕಿನಿಂದ ಮಾಡಿರೋದು ಅಂದರೆ ಯಾರೂ ಕೂಡ ನಂಬೋಕ್ಕಾಗೋದಿಲ್ಲ, ಅಷ್ಟೊಂದು ಚೆನ್ನಾಗಿ ಅರಮನೆ ಇದೆ. ನಾವು ಧರ್ಮಕೋಲು ಮತ್ತು ರಟ್ಟಿನಿಂದ ಮಾಡಿರೋ ಅರಮನೆ ನೋಡಿದ್ವಿ. ಕೇಕಿನಿಂದ ಮಾಡಿರೋ ಅರಮನೆ ನಾನಂತೂ ಫಸ್ಟ್ ಟೈಮ್ ನೋಡ್ತಾ ಇರೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಲೈಟ್ ನೋಡ್ಬೋದು, ಎಷ್ಟೊಂದು ಚೆನ್ನಾಗಿ ಮಾಡಿದೆ. ಅರಮನೆ ಮಾಧುರಿ ಯಾವ ರೀತಿ ಇದೆಯೋ ಅದೇ ರೀತಿಯಲ್ಲಿ ಮೂಡಿ ಬಂದಿದೆ. ಬಣ್ಣಗಳು, ಲೈಟ್ಸು ಎಷ್ಟು ಚೆನ್ನಾಗಿದೆ ಅಂದರೆ ಇದು ಕೇಕಿನಿಂದ ಮಾಡಿರೋ ಅರಮನೆ ಅಂತ ನಂಬೋಕ್ಕೂ ಕೂಡ ಆಗೋದಿಲ್ಲ, ಅಷ್ಟು ಚೆನ್ನಾಗಿ ಮೂಡಿ ಬಂದಿದೆ ಈ ಅರಮನೆ. ಲೈಟ್ ನೋಡ್ಬೋದು ಫ್ರೆಂಡ್ಸ್, ನೋಡಿ ಲೈಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ತಿನ್ನಬಹುದು ಕೂಡ, ಅಷ್ಟು ಚೆನ್ನಾಗಿದೆ. ಇದು ಈ ಅರಮನೆ ನೋಡಲು 2 ಕಣ್ಣು ಕೂಡ ಸಾಲೋದಿಲ್ಲ, ಅಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ. ಕೇಕಿನಿಂದ ಮಾಡಿರುವುದು ಎಷ್ಟು ಚೆನ್ನಾಗಿ. ಬಣ್ಣಗಳು ನೋಡಿ, ಕೆಂಪು ಬಣ್ಣ, ಹಳದಿ ಬಣ್ಣ, ಹಸಿರು ಬಣ್ಣ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಇದು ಕೇಕಿನಿಂದ ಮಾಡಿರೋ ಅರಮನೆ ಅಂತ ನಂಬೋಕ್ಕೂ ಕೂಡ ಆಗೋದಿಲ್ಲ, ಅಷ್ಟು ಚೆನ್ನಾಗಿ ಆಗಿದೆ. ನೋಡ್ತಾ ಇರ್ಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ಅರಮನೆಯ ಮಾದರಿಯಲ್ಲೇ ಇದೆ, ಅದೇ ರೀತಿಯೇ ಇದೆ, ತುಂಬ ಚೆನ್ನಾಗಿದೆ. ಹಾಗೆ ಮುಂದೆ ಬಂದೆ ನಾಲ್ವಡಿ ಕೃಷ್ಣರಾಜ ಒಡೆಯರು. ಇದು ನಾಲ್ವಡಿ ಕೃಷ್ಣರಾಜ ಒಡೆಯರು ಕೇಕಿನಿಂದ ಮಾಡಿರೋದು ಅಂದ್ರೆ ನಂಬೋಕ್ಕೂ ಕೂಡ ಆಗೋದಿಲ್ಲ, ಅಷ್ಟು ಚೆನ್ನಾಗಿ ಇದೆ. ಇದು ನಾಲ್ವಡಿ ಕೃಷ್ಣರಾಜ ಒಡೆಯರು ಕಲ್ಲಿನ ಮೂರ್ತಿ ಅನ್ನೋ ರೀತಿ ಇದೆ, ಆದರೆ ಇದು ಕೇಕಿನಿಂದ ಮಾಡಿರೋ ಮೂರ್ತಿ. ಪ್ಯಾಲೇಸ್ ಕೂಡ ನೋಡಬಹುದು. ಇನ್ನು ಮೈಸೂರು ನಂತರದಲ್ಲಿ ಹಾಗೆ ಮುಂದೆ ಬಂದರೆ ಕೃಷ್ಣರಾಜ KRS ಡ್ಯಾಮ್ ಕೂಡ ನೋಡಬಹುದು ಇಲ್ಲಿ. ಇದು ಕೂಡ ಕೇಕಿನಿಂದ ಮಾಡಿರುವ KRS ಡ್ಯಾಮ್ ಕೂಡ ಮಾಡಿದ್ದಾರೆ. ಕೇಕಿನಿಂದ ಮಾಡಿರೋದು ಅಂದರೆ ಯಾರು ಕೂಡ ನಂಬೋದಿಲ್ಲ. ನೀರು ಥರ ಬರ್ತಾ ಇದೆಯಲ್ಲ, ಇದು ಕೇಕ್ ಮೇಲೆ ಇರುತ್ತಲ್ಲ ಕ್ರೀಮ್, ಅದು ಕ್ರೀಮ್ ಅಂದರೆ ನಂಬೋಕೆ ಆಗೋದಿಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ, ನೀರು ಉಕ್ಕಿ ಬರ್ತಾ ಇದೆಯೋ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದು ಕೇಕಿನಿಂದ ಮಾಡಿರೋ KRS ಡ್ಯಾಮ್. ಅನಂತರದಲ್ಲಿ ಬಂದರೆ ಮುಂದೆ ಫೋಟೋಸ್ ಇದೆ. ಇದು ಫೋಟೋ ಥರ ಕಾಣ್ತಾ ಇದೆ, ಆದರೆ ಇದು ಕೇಕಿನಿಂದ ಮಾಡಿರೋ ಫೋಟೋಸ್ಗಳು, ನಮ್ಮ ರಾಜರ ಫೋಟೋಸ್ಗಳು. ಅನಂತರದಲ್ಲಿ ಬಂದರೆ HA ಬಿಲ್ಡಿಂಗ್ ಕೂಡ ಇದೆ ಇಲ್ಲಿ, ಇದನ್ನು ಕೂಡ ನೀವು ನೋಡಬಹುದು. ಇದು ಕೂಡ ಕೇಕಿನಿಂದ ಮಾಡಿರುವುದು, ಆದರೆ ಕೇಕಿನಿಂದ ಮಾಡಿರುವುದು ಅಂದರೆ ಯಾರು ಕೂಡ ನಂಬೋಕೆ ಆಗೋದಿಲ್ಲ, ಅಷ್ಟು ಸುಂದರವಾಗಿ ಮಾಡಿದ್ದಾರೆ. ಗಡಿಯಾರ ಕೂಡ ಮಾಡಿದ್ದಾರೆ. ಇದು ಕೂಡ ಕೇಕಿನಿಂದ ಮಾಡಿರೋ ಗಡಿಯಾರ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮಾಡೋಕ್ಕೆ ಎಷ್ಟು ದಿನ ತೊಗೊಂಡಿದ್ದು ನನಗಂತೂ ಗೊತ್ತಿಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದನ್ನು ಇಡೋದು ಕೂಡ ತುಂಬ ಕಷ್ಟ, ಆದರೆ ಎಲ್ಲವೂ ಕೂಡ ಕೇಕಿನಿಂದ ಮಾಡಿ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ, ಸಂಖ್ಯೆಗಳೆಲ್ಲ ಕನ್ನಡದಲ್ಲೇ ಬರೆದಿದ್ದಾರೆ, ಅದು ಒಂದು ಖುಷಿ, ಕನ್ನಡಿಗರ ಹೆಮ್ಮೆ ಕನ್ನಡದಲ್ಲಿ ಬರೆದಿರೋದು. ಕನ್ನಡವನ್ನು ಎತ್ತಿ ಹಿಡಿಯೋ ಹಾಗೆ ಇದ್ದಾವೆ ಎಲ್ಲವೂ ಕೂಡ. ಹಾಗೆ ಸ್ವಲ್ಪ ಮುಂದೆ ಬಂದರೆ ತಬಲಾ ನೋಡ್ಬೋದು. ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಸಂಗೀತ ಪ್ರಿಯರವರು, ಹಾಗಾಗಿ ಅದನ್ನು ಕೂಡ ಮಾಡಿಟ್ಟಿದ್ದಾರೆ. ನೋಡಿ ಫ್ರೆಂಡ್, ಕೇಕಿನಿಂದ ಮಾಡಿರುವ ತಬಲಾ ತುಂಬ ಚೆನ್ನಾಗಿ ಇದೆ.
ಹಾರ್ಮೋನಿಯಂ ಕೂಡ ಮಾಡಿದ್ದಾರೆ. ಕಟ್ಟಿಗೆಯಲ್ಲಿ ಮಾಡಿರೋದನ್ನು ನೋಡಿದ್ವಿ, ಕಟ್ಟಿಗೆ ಥರನೇ ಮಾಡಿದ್ದಾರೆ. ಆದರೆ ಇದು ಕೇಕಿನಿಂದ ಮಾಡಿರೋ ಹಾರ್ಮೋನಿಯಂ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕೊಳಲು ಕೂಡ ಇದೆ. ನೋಡಲು ಎಷ್ಟು ಖುಷಿ ಆಗುತ್ತೆ ಅಂದರೆ ನೋಡಲು ಎರಡು ಕಣ್ಣು ಕೂಡ ಸಾಲೋದಿಲ್ಲ. ಇದು ಕೇಕಿನಿಂದ ಮಾಡಿರೋ ಹಾರ್ಮೋನಿಯಂ, ತಬಲಾ, ಕೊಳಲು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅನಂತರದಲ್ಲಿ ಸ್ವಲ್ಪ ಮುಂದೆ ಬಂದರೆ ಆನೆಗಳು ಮಾಡಿದ್ದಾರೆ. ಮಾವುತ, ಆನೆ, ಮರದ ಆನೆಗಳು ನೋಡಿದ್ದೆ ನಾನು. ಇದು ಕೇಕಿನಿಂದ ಮಾಡಿರೋ ಆನೆ ಮೊದಲ ಬಾರಿ ನೋಡ್ತಾ ಇರೋದು. ಅದರ ಮೇಲೆ ಹಾಕಿರೋ ಹೂವು, ಮಾವುತ, ಇಬ್ಬರು ಮಾವುತಗಳು ಮಾಡಿದ್ದಾರೆ. ಒಂದೊಂದು ಆನೆಗೆ ಒಂದೊಂದು ಮಾವುತ. ಅಂಬಾರಿ ಹೊತ್ತಿರೋ ಆನೆಗೆ ಇಬ್ಬರು ಮಾವುತರಿದ್ದಾರೆ. ಹಾಗೆ ಅಂಬಾರಿ ಕೂಡ ಇದೆ. ಅದ್ರ ಮೇಲೆ ಹಾಕಿರೋ ಹೂಗಳು ನೋಡಿ ಎಷ್ಟು ಚೆನ್ನಾಗಿದೆ. ಹೂ ಥರನೇ ಮೂಡಿ ಬಂದಿದೆ. ಹಳದಿ, ಹಸಿರು, ಬಿಳಿ ಬಣ್ಣ. ಆದರೆ ಇದು ಹೂವಲ್ಲ, ಕೇಕಿನಿಂದ ಮಾಡಿರೋ ಅಂಬಾರಿ ಹೊತ್ತಿರುವ ಆನೆ. ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್. ಇದರಲ್ಲಿ ಮಾಡಿದ್ದಾರೆ ನೋಡಿ, ಹತ್ರನೇ ಹಿಡಿದೇನೆ. ಕಣ್ಣಂತೂ ಸೇಮ್ ಆನೆ ಕಣ್ಣು ಥರನೇ ಕಾಣಿಸ್ತಾ ಇದೆ. ಆದರೆ ಇದು ಕೇಕಿನಿಂದ ಮಾಡಿರೋ ಆನೆ. 3 ಆನೆಗಳಿದ್ದಾವೆ ನೋಡಿ ಫ್ರೆಂಡ್ಸ್. ಮತ್ತು ಇಲ್ಲಿ ಬಂದರೆ ಕಾಂತಾರ. ವರ್ಲ್ಡ್ ಕಪ್ ನೋಡಿ, ಕೋಟಿಂಗ್ ಎಲ್ಲ ಯಾವ ರೀತಿ ಕೊಟ್ಟಿದ್ದಾರೆ ಅಂದರೆ ಸೇಮ್ ಚಿನ್ನದನ್ನೋ ರೀತಿಯಲ್ಲಿ ಕೊಟ್ಟಿದ್ದಾರೆ. ಆದರೆ ಇದು ಕೇಕಿನಿಂದ ಮಾಡಿರೋದು ಗೊತ್ತಾಗೋದೇ ಇಲ್ಲ. ಹಾಗೆ ಬುಕ್ಕೆ ಕೂಡ ಮಾಡಿದ್ದಾರೆ. ಹೂಗುಚ್ಛ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ಕೇಕ್ ಅಂದರೆ ಯಾರೂ ಕೂಡ ನಂಬೋದಿಲ್ಲ. ಇದು ಹೂಗುಚ್ಛ ಥರನೇ ನ್ಯಾಚುರಲ್ ಹೂವು ಯಾವ ಥರ ಇದೆಯೋ ಅದೇ ರೀತಿ ಕಾಣಿಸ್ತಾ ಇದೆ. ಆ ಮೊಗ್ಗುಗಳು ನೋಡ್ಬೋದು, ಹೂವಿನ ದಳಗಳು ನೋಡ್ಬೋದು, ಎಲೆಗಳು ನೋಡಬಹುದು. ಹಾಗೆ ಚಿಕ್ಕದಾಗಿರೋ ಕುಸುಮಗಳು ಕೂಡ ನೋಡಬಹುದು. ಆದರೆ ಇದು ಕೇಕಿನಿಂದ ಮಾಡಿರೋ ಹೂಗುಚ್ಛ. ಯಾರಿಗೂ ಕೂಡ ನಂಬಕ್ಕಾಗೋದಿಲ್ಲ ಇದು ಕೇಕ್ ಅಂತ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಇಲ್ಲಿ ಗಿಟಾರ್ ಇದೆ. ಗಿಟಾರು ಕೂಡ ಕೇಕಿನಿಂದ ಮಾಡಿರೋ ಗಿಟಾರು. ತುಂಬ ಚೆನ್ನಾಗಿದೆ. ಹಾಗೆ ಮೃಗಾಲಯದಲ್ಲಿ ಪ್ರಾಣಿಗಳು, ರಾಷ್ಟ್ರೀಯ ಪ್ರಾಣಿ ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ ಕೂಡ ಮಾಡಿದ್ದಾರೆ. ಹುಲಿ, ಆದರೆ ಇದು ಕೇಕಿನಿಂದ ಮಾಡಿರೋ ಹುಲಿ. ಗೊತ್ತಾಗೋದೇ ಇಲ್ಲ. ಕರಡಿ ಕೂಡ ಇದೆ ಇಲ್ಲಿ ನೋಡಿ ಫ್ರೆಂಡ್ಸ್. ಕರಡಿ, ಇದು ಕೂಡ ಕೇಕಿನಿಂದ ಮಾಡಿರುವ ಕರಡಿ ಅಂತ ಗೊತ್ತಾಗೋದೇ ಇಲ್ಲ. ಹಾಗೆ ಸ್ವಲ್ಪ ಮುಂದೆ ನೋಡ್ತಾ ಹೋದರೆ ಜಿಂಕೆಗಳು, 2 ಜಿಂಕೆಗಳು ಇದ್ದಾವೆ. ಕಾಡಿನಲ್ಲಿ ನೋಡ್ತಾ ಇದ್ದಾವೇನೋ ಅನ್ನೋ ರೀತಿ ಇದೆ. ಆದರೆ ಇದು ಕೇಕಿನಿಂದ ಮಾಡಿರುವ ಜಿಂಕೆಗಳು 2 ಕೂಡ. ಮುಂದೆ ಹೋದರೆ ಜಿರಾಫೆ, 2 ಜಿರಾಫೆಗಳಿದ್ದಾವೆ. ತುಂಬ ಚೆನ್ನಾಗಿ ಇದ್ದಾವೆ ನೋಡೋಕ್ಕೂ ಕೂಡ. ಆದರೆ ಇದು ಕೂಡ ಕೇಕಿನಿಂದ ಮಾಡಿರೋದು. ಥ್ಯಾಂಕ್ ಯು ಫ್ರೆಂಡ್ಸ್, ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ. ಕೇಕಿನಿಂದ ಮಾಡಿರುವ ಅರಮನೆ, ರಾಜರು, ಹೂಗುಚ್ಛ. ಥ್ಯಾಂಕ್ ಯು ಫ್ರೆಂಡ್ಸ್, ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರು ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.